ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಫ್ರೂಟ್ ಸಲಾಡ್ ಮಾಡಕ್ ಬೇಕಾಗಿರೋ ಐಟಮ್ಸ್ಗಳು: ಹಾಲು 2 ಲೀಟರ್ ತಗೊಂಡಿದ್ದೀನಿ, ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ತಗೋಬೇಕು, ಬಾದಾಮಿ ಇದು ನೆನೆಸಿ ಸಿಪ್ಪೆ ತೆಗ್ದಿರೋದು, 3 hours ಆದ್ರೂ ನೆನೆಸಿ ಸಿಪ್ಪೆ ತಕ್ಕೊಬೇಕು, ಗೋಡಂಬಿ ತಗೊಂಡಿದ್ದೀನಿ. ಇದಾದ್ಮೇಲೆ ಕಸ್ಟರ್ಡ್ ಪೌಡರ್ ಅಲ್ಲಿ ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ. ಫ್ರೂಟ್ ಸಲಾಡ್ ಅಂತಾನೆ ಸಿಗುತ್ತೆ ಇದು. ಮತ್ತೆ ಫ್ರೂಟ್ಸ್: ಬನಾನಾ, ದಾಳಿಂಬೆ ಮತ್ತೆ ಆಪಲ್ ತಗೊಂಡಿದ್ದೀನಿ. ಪೊಮಗ್ರೆನೇಟ್ ತಗೊಳ್ಬೇಕಾದ್ರೆ ಚೆನ್ನಾಗಿರೋದು ನೋಡಿ ತಗೊಳ್ಳಿ. ಇದಾದ್ಮೇಲೆ ಹಾಲನ್ನ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ. 2 ಲೀಟರ್ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾಯ್ಬೇಕು, ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ, ಅವಾಗ ಹಾಲು ಚೆನ್ನಾಗಿ ಕಾಯುತ್ತೆ. 2 ಲೀಟರ್ ಹಾಲನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಈ ಹಾಲು ಚೆನ್ನಾಗಿ ಕಾಯ್ಬೇಕು. ಕಾಯೋ ಟೈಮಲ್ಲಿ ನಾನು ಬಾದಾಮಿ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ವಾ, ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತೆ ಸ್ವಲ್ಪ ಗೋಡಂಬಿ ಹಾಕೊಳ್ತೀನಿ ಇದಕ್ಕೆ. ಇದನ್ನ ಮಿಕ್ಸಿ ಮಾಡ್ಕೊಬೇಕು. ಫುಲ್ ನೈಸ್ ಆಗ್ಬೇಕು, ತರಿ ಇದ್ರೆ ಗಂಟಾಗುತ್ತೆ. ಫುಲ್ ನೈಸ್ ಆಗ್ಬೇಕಿದು. ಹಾಲು ಕಾದಿದೆ, ಈ ತರ ಕಾದಿದ್ದು ಕೆನೆ ಕಟ್ಟಿರುತ್ತೆ, ಸ್ವಲ್ಪ ಫುಲ್ ಜಾಸ್ತಿ ಕಟ್ಟಂಗ್ ಬಿಡ್ಬೇಡಿ, ಸ್ವಲ್ಪ ನೋಡ್ಕೊಂಡು. ಅದಾದ್ಮೇಲೆ ಇದೇನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ಲ, ಗೋಡಂಬಿ ಮತ್ತೆ ಬಾದಾಮಿನ, ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೀನಿ. ಥಿಕ್ನೆಸ್ ಜಾಸ್ತಿ ಬೇಕಂದ್ರೆ ಕಸ್ಟರ್ಡ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ಕಸ್ಟರ್ಡ್ ಪೌಡ್ರು, ಬಾದಾಮಿ ಮತ್ತೆ ಗೋಡಂಬಿ ಪೇಸ್ಟ್ ಮಾಡಿದ್ದೀನಲ್ಲ, ಇದು 3 ಹಾಕೊಳ್ತಾ ಇದ್ದೀನಿ. ಮತ್ತೆ ಇದು ಗಂಟಾಗುತ್ತೆ ಬೇಗ, ಇದನ್ನ ತಿರ್ಗಿಸ್ಕೊಳ್ತಾ ಇರ್ಬೇಕು, ತಳ ಹಿಡಿಯಕ್ ಬಿಡ್ಬಾರ್ದು. ಇದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಳ್ಬಹುದು. ಅದನ್ನ ಮಿಕ್ಸಿ ಜಾರಲ್ಲಿ ಏನಿರುತ್ತೆ ಅದನ್ನೆಲ್ಲ ತೊಳೆದು ಹಾಕೊಂಡಿದ್ದೀನಿ. ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇದು ಸಕ್ಕರೆ ಕರ್ಗಷ್ಟೊತ್ತಿಗೆ ನಿಮ್ಗೆ ಶುಗರ್ ಬೇಕಾ ಬೇಡವಾ ಜಾಸ್ತಿ ಅಂತ ಗೊತ್ತಾಗುತ್ತೆ. ಕಲರ್ ಚೇಂಜ್ ಆಗ್ತಾ ಬರುತ್ತೆ ತಿರುಗಿಸ್ತಾ ಇದ್ದಂಗೆ. ಸಕ್ಕರೆ ಬೇಕಾದ್ರೆ ಸ್ವಲ್ಪ ಹಾಕೊಬಹುದು. ನಿಮ್ಗೆ ಇನ್ನೂ ಥಿಕ್ನೆಸ್ ಬೇಕು ಅಂದ್ರೆ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ನೀರಲ್ಲಿ ಕಲಸಿ ಬೇಕಾದ್ರೂ ಹಾಕೊಳ್ಬಹುದು. ಫುಲ್ ತಿಕ್ ಆಗ್ಬೇಕು, ತುಂಬಾ ತಿಕ್ಕಾದ್ರೂ ಚೆನ್ನಾಗಿರಲ್ಲ, ಮೀಡಿಯಂ ಆಗಿರ್ಲಿ ಇದು. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಫುಲ್ ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೆ. ಇದು ಫುಲ್ ಬಿಸಿ ಎಲ್ಲ ಆರಿದೆ. ಇವಾಗ ಬಿಸಿ ಎಲ್ಲ ಆರಿದ್ಮೇಲೆ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ ಅಲ್ಲಿ ಇಟ್ರೆ ಅದು 1 hour 1.5 hour ಇಡ್ಬೇಕು ಆಕ್ಚುಲಿ. ಇಟ್ಟಾಗ ಫುಲ್ ಕೋಲ್ಡ್ ಆಗುತ್ತೆ. ಅದು ಕೋಲ್ಡ್ ಆದಾಗ್ಲೇನೆ ಫ್ರೂಟ್ ಸಲಾಡ್ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, 1 hour ಇಟ್ಟಿದೆ. ಇವಾಗ ಫುಲ್ ಕೋಲ್ಡ್ ಆಗಿದೆ, ತೆಗಿತಾ ಇದ್ದೀನಿ. ಈ ಫ್ರಿಜ್ ಇಂದ ತೆಗೆದ್ಮೇಲೆ ನಾನು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೈಮಲ್ಲಿ. ಆಪಲ್ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಪೊಮಗ್ರಾನೇಟ್ ಹಾಕೊಳ್ತಾ ಇದ್ದೀನಿ. ಬ್ಲಾಕ್ ಗ್ರೇಪ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಹುಳಿ ಇರಬಾರ್ದು. ನೋಡಿ ತಗೊಳ್ಳಿ, ಫ್ರೂಟ್ಸ್ ತಗೊಳ್ಳೋಷ್ಟೊತ್ತಿಗೆ. ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟ ಅದೆಲ್ಲ ಹಾಕೊಬಹುದು. ನಾನು ಆಪಲ್, ಪೊಮಗ್ರಾನೇಟ್, ಬನಾನಾ ಹಾಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ಗೋಡಂಬಿ ಎತ್ತಿಟ್ಕೊಂಡಿದ್ದೆ, ಅದನ್ನ ಪುಡಿ ಮಾಡಿ ಇದಕ್ಕೆ ಹಾಕೊಳ್ತಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಗ್ರೇಪ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗ್ರೇಪ್ಸ್ ಸಿಕ್ಕಿಲ್ಲ ನನ್ಗೆ, ಹುಳಿ ಬರುತ್ತೆ ಅಂತ ತಗೊಂಡಿಲ್ಲ. ಗ್ರೇಪ್ ಸೀಸನ್ ಅಲ್ಲಿ ಚೆನ್ನಾಗಿರುತ್ತೆ ನೋಡಿ. ಈ ತರ ಬಂದಿದೆ. ನಿಮ್ಗೂ ಇಷ್ಟ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕಮೆಂಟ್ಸ್ ಮಾಡಿ.